Divine Grace Igniter. ಇಂದು ಶುಭ ಶುಕ್ರವಾರ. ಶುಭವೆಂಬುದು ಒಂದು ವಿಪರ್ಯಾಸವೇ ಸರಿ. ನಿರಾಡಂಬರ, ವಿವಸ್ತ್ರಗೊಂಡ ಬಲಿಪೀಠ, ವಾದ್ಯಮೇಳಗಳಿಲ್ಲದ ಆಚರಣೆ, ಮಂಕು ಬಡಿದ ವಾತಾವರಣ, ಸಾವಿನ ಮನೆಯಂತಹ ರೋದನೆ, ಈ ಎಲ್ಲದರ ನಡುವೆಯೂ ಈ ಶುಕ್ರವಾರವು ಶುಭವೆಂದೇ ಸೂಚಿಸಲ್ಪಡುತ್ತದೆ. ಕಾರಣ, ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಇಡೀ ಲೋಕ ರಕ್ಷಣೆಗೆ ಪಾಪ ಪರಿಹಾರವಾಗಿ ತಮ್ಮ ಅಮೂಲ್ಯ ರಕ್ತವನ್ನು ಹರಿಸಿ ರಕ್ಷಣೆಗೈದ ಶುಭ ದಿನವಾಗಿದೆ. ಶಿಲುಬೆ ಎಂಬುದು ಒಂದು ಭಯಾನಕ ಸಂಗತಿ. ರೋಮನ್ ಅಧಿಪತ್ಯವು ಅಪರಾಧಿಗಳನ್ನು ನಿಯಂತ್ರಿಸಲು ಉಪಯೋಗಿಸಲಾದ ಹೀನಾಯವಾದ ಶಿಕ್ಷೆ. ರೋಮನ್ ಸಂಪ್ರದಾಯದಂತೆ ಶಿಲುಬೆ ಮರಣವನ್ನು ವಿಧಿಸಿದಂತಹ ವ್ಯಕ್ತಿಯನ್ನು ಸಾರ್ವಜನಿಕವಾಗಿ ಚಾಟಿಯೇಟುಗಳಿಂದ ಥಳಿಸಿ ತನ್ನ ಶಿಲುಬೆಯನ್ನು ಅಪರಾಧಿಯು ತಾನೇ ಹೊರುವಂತೆ ಮಾಡಿ ವಧಾಸ್ಥಾನಕ್ಕೆ ಕೊಂಡೊಯ್ಯಲಾಗುವುದು. ಆತನನ್ನು ಶಿಲುಬೆಗೇರಿಸುವ ಸ್ಥಳವನ್ನು ಸೇರಿದಾಗ ಕಬ್ಬಿಣದ ಮೊಳೆಗಳನ್ನು ಜಡಿದು ಶಿಲುಬೆಗೇರಿಸಲಾಗುತ್ತದೆ. ಅವಮಾನ, ನಿಂದೆ, ಪರಿಹಾಸ್ಯ ಮತ್ತು ದೋಷಾರೋಪಣೆಗಳು ಈ ಅಪರಾಧಿಗಳಿಗೆ ಶಿಲುಬೆಯೊಡನೆ ಸಿಗುವಂತಹ ಬಳುವಳಿಯಾಗಿದೆ. ಅಲ್ಲಿಯವರೆಗೆ ಶಾಪದ, ಅವಮಾನದ ಮತ್ತು ಸೋಲಿನ ಸಂಕೇತವಾಗಿದ್ದ ಶಿಲುಬೆಯನ್ನು ಇಂದು ಪ್ರಭು ಕ್ರಿಸ್ತರು ಮನುಕುಲದ ಪಾಪ ಪರಿಹಾರಕ್ಕೆ ಉಪಯೋಗಿಸಿ ವಿಜಯದ ಸಂಕೇತವಾಗಿ ಪರಿವರ್ತಿಸಿದರು. ಹಾಗಾಗಿ ಇಂದು ಶಿಲುಬೆಯನ್ನು ಕುರಿತು ಧ್ಯಾನಿಸುವುದು ಅರ್ಥಗರ್ಭಿತವಾಗಿದೆ. ಯಾರಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಎಂದು ತಮ್ಮ ಶಿಷ್ಯರಿಗೆ ಅವರು ಹೊಂದಿರಬೇಕಾದ ಮೂಲ ಲಕ್ಷಣವನ್ನು ಪ್ರಭು ಹೇಳಿದರು. ಹೌದು, ಪ್ರತಿಯೊಬ್ಬ ತಮ್ಮ ಜೀವನದ ಶಿಲುಬೆಯನ್ನು ಹೊರಲೇಬೇಕು. ಆದರೆ ಯಾವ ಶಿಲುಬೆ? ಯೇಸುಸ್ವಾಮಿಯ ಎಡಗಡೆಯದ್ದೋ, ಬಲಗಡೆಯದ್ದೋ ಅಥವಾ ಯೇಸುವಿನ ಶಿಲುಬೆಯೋ? ಧ್ಯಾನಿಸೋಣ. ಮೊದಲನೆಯದಾಗಿ ಪರಿಹಾಸ್ಯದ ಶಿಲುಬೆ. ಯೇಸುಸ್ವಾಮಿಯ ಎಡಗಡೆಯಲ್ಲಿದ್ದಂತಹ ಶಿಲುಬೆ ಇದಾಗಿದೆ. ಶಿಲುಬೆಯ ಮರಣವು ರೋಮನ್ ಸಾಮ್ರಾಜ್ಯದಲ್ಲಿ ದಂಗೆ ಏಳುವವರಿಗೆ ಅಥವಾ ಸಮಾಜದಲ್ಲಿ ಶಾಂತಿ ಕದಡಿಸುವ ದರೋಡೆಗಾರರಿಗೆ ನೀಡಲಾದ ಭಯಂಕರ ಶಿಕ್ಷೆಯಾಗಿತ್ತು. ಇಂತಹ ಮರಣ ದಂಡನೆಗೆ ಒಳಗಾದವರು ಯೇಸುವಿನ ಜೊತೆಗೆ ಶಿಲುಬೆಗೇರಿಸಲಾದ ಇಬ್ಬರು ಕಳ್ಳರು. ಯೇಸುವಿನ ಎಡಗಡೆ ಇದ್ದಂತಹ ಕಳ್ಳನ ಶಿಲುಬೆಯು ಈ ಪರಿಹಾಸ್ಯ ಶಿಲುಬೆಯ ಸಂಕೇತವಾಗಿದೆ. ಎಡಗಡೆಯಲ್ಲಿದ್ದಂತಹ ಕಳ್ಳ ಯೇಸುವನ್ನು ಬಂಧಿಸಿದವರೊಡನೆ ಸೇರಿಕೊಂಡು ಯೇಸುವನ್ನು ಅಣಕಿಸುವ ಮಾತುಗಳನ್ನಾಡುತ್ತಾನೆ. ನೀನು ಕ್ರಿಸ್ತ ಅಲ್ಲವೇ? ನಿನ್ನನ್ನು ನೀನೇ ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಯೇಸುವಿನ ದೈವಿಕ ಶಕ್ತಿಯನ್ನು ಬಹಿರಂಗವಾಗಿ ಪರಿಹಾಸ್ಯ ಮಾಡುತ್ತಾನೆ. ಯಾವುದೇ ಪಾಪ ಪ್ರಜ್ಞೆ ಇಲ್ಲದೆ ಅಹಂಕಾರದ ಅಂಧಕಾರದಿಂದ ಈ ಮಾತನ್ನು ನುಡಿಯುತ್ತಾನೆ. ಮುಗ್ಧರಾದ ಯೇಸುಸ್ವಾಮಿಯ ವಿರುದ್ಧ ಬಂಡಾಯಕೋರನಾಗಿ, ವಿರೋಧಿಯಾಗಿ ಈ ಮಾತುಗಳನ್ನು ಆಡುತ್ತಾನೆ. ಅನೇಕ ಬಾರಿ ನಾವು ಸಹ ಈ ಕಳ್ಳನಂತೆ ನಮ್ಮ ಸ್ವಬುದ್ಧಿಯನ್ನು ಉಪಯೋಗಿಸಿ ಬಂದೊದಗುವ ಕಷ್ಟಗಳಿಂದ ಪಾರಾಗಲು ಪ್ರಯತ್ನಿಸುತ್ತೇವೆ. ದೈವ ಶಕ್ತಿಯನ್ನು ಕಡೆಗಣಿಸಿ ನಮ್ಮ ಸ್ವಂತ ಬುದ್ಧಿಶಕ್ತಿಯನ್ನೇ ನೆಚ್ಚಿಕೊಂಡು ಬಾಳುವವರಿಗೆ ಈ ಕಳ್ಳ ಹೋಲುತ್ತಾನೆ. ಇದರ ಮೂಲಕ ನಿತ್ಯ ಜೀವವನ್ನು ತ್ಯಜಿಸಿ ನರಕದ ಪಾಲಾಗುತ್ತಾನೆ. ಎರಡನೆಯದಾಗಿ ಪಶ್ಚಾತ್ತಾಪದ ಶಿಲುಬೆ. ಯೇಸುಸ್ವಾಮಿಯ ಮತ್ತೊಂದು ಕಡೆ ಇದ್ದಂತಹ ಕಳ್ಳ ಎಡಗಡೆ ಇದ್ದಂತಹ ಕಳ್ಳನನ್ನು ಗದರಿಸಿ, ನಿನಗೆ ದೇವರ ಭಯ ಬೇಡವೇ? ನಮಗೇನೋ ಶಿಕ್ಷೆ ನ್ಯಾಯವಾಗಿದೆ, ಆದರೆ ಇವರಾದರೋ ನಿರಪರಾಧಿ ಎಂದು ತನ್ನ ತಪ್ಪಿನ ಅರಿವನ್ನು ತೋರ್ಪಡಿಸುತ್ತಾನೆ. ಕಡೆಯ ಘಳಿಗೆಯಲ್ಲಿ ತನ್ನ ಪಾಪವನ್ನು ಅರಿತು ಮನನೊಂದು ಪಶ್ಚಾತ್ತಾಪ ಪಟ್ಟು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥನಾಗುತ್ತಾನೆ. ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂದು ಯೇಸುವಿನಿಂದ ವಾಗ್ದಾನವನ್ನು ಪಡೆಯುತ್ತಾನೆ. ತನ್ನ ಜೀವನವೆಲ್ಲ ಆತ ಒಂದೂ ಪುಣ್ಯ ಕಾರ್ಯವನ್ನು ಮಾಡದೆ ಕಳೆದಿದ್ದಿರಬಹುದು. ಆದರೆ ಕಡೆಯ ಘಳಿಗೆಯ ಈ ಪಾಪ ನಿವೇದನೆ ಆತನಿಗೆ ಮೋಕ್ಷಾನಂದವನ್ನು ಗಳಿಸಿಕೊಟ್ಟಿತು.
ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂಬುದು ಯೇಸು ಸ್ವಾಮಿಯು ಸಾರ್ವಜನಿಕ ಜೀವನದ ಆರಂಭಿಕ ಬೋಧನೆಯಾಗಿತ್ತು. ನಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳಲು ಪಶ್ಚಾತ್ತಾಪ ಪ್ರಮುಖವಾಗಿ ಅವಶ್ಯವಾಗಿದೆ. ನಾವೆಲ್ಲರೂ ಅಯೋಗ್ಯರು, ಅಪಾತ್ರರು, ಅನರ್ಹರು ಎಂಬ ಅರಿವು ನಮಗಾದಾಗ ನಮ್ಮ ಪಾಪಗಳಿಂದ ಆತ್ಮವನ್ನು ಕಳೆದುಕೊಳ್ಳುತ್ತೇವೆಂಬ ಪಾಪ ಪ್ರಜ್ಞೆಯಿಂದ ಜೀವಿಸುವಾಗ ಪಶ್ಚಾತ್ತಾಪ ಪೂರಿತ ಶಿಲುಬೆ ನಮ್ಮದಾಗುತ್ತದೆ. ಇಲ್ಲವಾದರೆ ಸ್ವಾರ್ಥ ಸಾಧನೆಯ ಸ್ವಯಂ ನೀತಿವಂತ ಶಿಲುಬೆಯೆಡೆಗೆ ಜಾರಲು ಸಿದ್ಧರಾಗುತ್ತೇವೆ. ಮೂರನೆಯದಾಗಿ ಪಾಪ ಪರಿಹಾರದ ಶಿಲುಬೆ. ಯೇಸುಸ್ವಾಮಿಯ ಶಿಲುಬೆ ರಕ್ಷಣೆಯ ಶಿಲುಬೆ. ಯೇಸುಸ್ವಾಮಿಯ ಶಿಲುಬೆ ಪಾಪ ಪರಿಹಾರದ ಶಿಲುಬೆ. ಪಿಲಾತನು ನಜರೇತಿನ ಯೇಸು ಯಹೂದ್ಯರ ಅರಸ ಎಂದು ಮೂದಲಿಸುವ ಉದ್ದೇಶದಿಂದ ಫಲಕವನ್ನು ಹಾಕಿಸಿದ್ದರೂ ಯೇಸು ನಿಜವಾಗಿಯೂ ರಾಜನಾಗಿ ಮನುಕುಲವನ್ನು ರಕ್ಷಿಸಿದರು. ಈ ಶಿಲುಬೆಯನ್ನು ನೀವು ಮತ್ತು ನಾನು ಹೊರಲು ಸಾಧ್ಯವಿಲ್ಲ. ಯೇಸುಸ್ವಾಮಿ ತಾವೊಬ್ಬರೇ ಹೊತ್ತು ರಕ್ಷಣೆಯನ್ನು ತಂದುಕೊಟ್ಟರು. ಇದು ಯೇಸುವಿಗೆ ಮಾತ್ರ. ಯೇಸುಸ್ವಾಮಿ ಈ ಲೋಕದಲ್ಲಿ ಜನಿಸುವಾಗ ಪರರ ಗೋದಲಿಯಲ್ಲಿ ಜನಿಸಿದರು. ಅನ್ಯರ ದೋಣಿಯಿಂದ ಪ್ರಬೋಧಿಸಿದರು. ಯಾರಿಂದಲೋ ಪಡೆದ ಹೇಸರ ಗತ್ತೆಯ ಮೇಲೆ ಜೆರುಸಲೇಮಿಗೆ ಸವಾರಿ ಮಾಡಿದರು. ಒಬ್ಬ ಬಾಲಕನ ಬಳಿಯಿದ್ದ 5 ರೊಟ್ಟಿ 2 ಮೀನುಗಳಿಂದ 5,000ಕ್ಕೂ ಹೆಚ್ಚು ಜನರಿಗೆ ಉಣಬಡಿಸಿದರು. ತಮ್ಮ ಕಡೆಯ ಭೋಜನಕ್ಕೆ ಯಾರದ್ದೋ ಕೊಠಡಿಯನ್ನು ಬಾಡಿಗೆಗೆ ಪಡೆದರು. ಅರಿಮತಾಯ ಊರಿನ ಜೋಸೆಫನ ಸಮಾಧಿಯನ್ನು ಸಾಲವಾಗಿ ಪಡೆದುಕೊಂಡರು. ಆದರೆ ಅವರು ಮರಣ ಹೊಂದಿದ ಶಿಲುಬೆ ಮಾತ್ರ ಅವರದ್ದೇ ಆಗಿತ್ತು, ಅವರದ್ದು ಮಾತ್ರವಾಗಿತ್ತು. 3 ಶಿಲುಬೆಗಳಿವೆ: ಪರಿಹಾಸ್ಯದ ಶಿಲುಬೆ, ಪಶ್ಚಾತ್ತಾಪದ ಶಿಲುಬೆ ಮತ್ತು ಪಾಪ ಪರಿಹಾರದ ಶಿಲುಬೆ. ಅರಸ ಕಾನ್ಸ್ಟಂಟೈನ್ನ ತಾಯಿ ಹೆಲೆನಾ ಯೇಸುಸ್ವಾಮಿಯ ಶಿಲುಬೆಯನ್ನು ಹುಡುಕಿಕೊಂಡು ಜೆರುಸಲೇಮಿಗೆ ಹೋಗುತ್ತಾಳೆ. ಆಕೆಗೆ 3 ಶಿಲುಬೆಗಳು ಸಿಗುತ್ತವೆ. ಆದರೆ ನಿಜವಾದ ಯೇಸುವಿನ ಶಿಲುಬೆಯನ್ನು ಕಂಡುಹಿಡಿಯಲು ಕಷ್ಟವಾಗುತ್ತದೆ. ಆಗ ಆಕೆ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತಾಳೆ. ಮೊದಲನೆಯ ಶಿಲುಬೆಯ ಮೇಲೆ ಮೃತ ಶರೀರವನ್ನಿರಿಸಲು ಆಜ್ಞಾಪಿಸುತ್ತಾಳೆ. ಯಾವ ಬದಲಾವಣೆಯೂ ಆಗುವುದಿಲ್ಲ. 2ನೆಯ ಶಿಲುಬೆಯ ಮೇಲೂ ಅದೇ ಪ್ರಯೋಗವನ್ನು ಮಾಡುತ್ತಾಳೆ. ಮೃತ ಶರೀರ ನಿಶ್ಚಲತೆಯಿಂದ ಸ್ತಬ್ಧವಾಗಿರುತ್ತದೆ. ಆದರೆ 3ನೆಯ ಶಿಲುಬೆಯ ಮೇಲೆ ಇರಿಸಿದೊಡನೆ ಮೃತ ಶರೀರ ಜೀವ ಪಡೆದು ಹೃದಯ ಬಡಿತ, ನಾಡಿ ಮಿಡಿತಗಳಿಂದ ಬದುಕುಳಿಯುತ್ತದೆ. ಈ ಮೂಲಕ ಆ ಶಿಲುಬೆ ಯೇಸುವಿನ ಜೀವ ಕೊಡುವ ಶಿಲುಬೆ ಎಂದು ಖಾತರಿಪಡಿಸಿಕೊಂಡು ರೋಮ್ ನಗರಕ್ಕೆ ಸ್ಥಳಾಂತರಿಸುತ್ತಾಳೆ. ಯೇಸುಸ್ವಾಮಿಯ ಶಿಲುಬೆ ಮಾತ್ರ ಜೀವ ನೀಡುವ ಶಿಲುಬೆಯಾಗಿದೆ. ಜೀವ ವೃಕ್ಷವಾದ ಶಿಲುಬೆಯನ್ನು ನೋಡಿ ಸನ್ಮಾನಿಸಿ ಇಂದು ಪ್ರಾಯಶ್ಚಿತ್ತ ಪಡೆಯೋಣವೇ? ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.